ಕರ್ಕಾಟಕ ರಾಶಿಗೆ ಈಗ ತಿಳ್ಕೊಳ್ಳೋಣ. ನೋಡಿ, ಮುಖ್ಯವಾಗಿ ಕರ್ಕಾಟಕ ರಾಶಿ ಬಂದು ಒಂದು ಜಲರಾಶಿ ಅಂತ ನಾವು ತಿಳಿಸ್ಬೋದು. ಇದ್ರ ಜೊತೆಗೆ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಈ ಜೂನ್ ತಿಂಗಳು ಏನೋ ಒಂದು ನಿಮ್ಮ ಜೀವನದಲ್ಲಿ ಭಾಗ್ಯವನ್ನೇ ಬದಲಾಯಿಸುವಂಥ ಒಂದು ತಿಂಗಳಾಗಿರ್ಬೋದು. ಯಾಕಂದರೆ ನವಮಾಧಿಪತಿಯಾದಂಥ ಗುರು ಪ್ರಬಲವಾಗಿ ನಿಮಗೆ ಆ ಒಂದು 2ನೇ ಮನೆಯಿಂದ 12ನೇ ಮನೆಯಿಂದ ಲಗ್ನಕ್ಕೆ ಪ್ರವೇಶ ಮಾಡ್ತಿರೋಂಥದ್ದು. ಅದರಲ್ಲೂ ಉಚ್ಚ ಕ್ಷೇತ್ರದನಾಗಿಂತ ಕರ್ಕಾಟಕ ರಾಶಿ ಪ್ರವೇಶ ಆಗ್ತಿರೋಂಥ ಅದರಲ್ಲೂ ಕರ್ಕಾಟಕ ರಾಶಿಯವರಿಗಂತೂ ತುಂಬ ದೊಡ್ಡ ಮಟ್ಟದ ರಾಜಯೋಗ ಅಂತಲೇ ಹೇಳ್ಬೋದು. ಆದರೆ ಎಲ್ಲ ಒಂದು ಕಡೆ ಗುರುಗ್ರಹ ಲಗ್ನದಲ್ಲಿದ್ದು ನಿಮಗೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಆಗುವಂಥದ್ದು, ಒಂಥರ ದೈವಿ ಶಕ್ತಿ ಬರುವಂಥದ್ದು, ಆಮೇಲೆ ಈ ವೈದ್ಯಕೀಯ ಆಗಲಿ ಅಥವಾ ಒಂದು ಅನುಷ್ಠಾನಗಳಾಗಲಿ ಅಥವಾ ಆಧ್ಯಾತ್ಮಿಕ ವಿಚಾರ ಆಗಿರೋದು ಅಥವಾ ದೇವಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವಂಥವ್ರು ಅಥವಾ ಟ್ರಸ್ಟಿಗೆ ಸಂಬಂಧಪಟ್ಟ ಕೆಲಸ ಮಾಡುವಂಥರಾಗಲಿ, ದೊಡ್ಡ ಒಂದು ಮಂತ್ರವಾದಿಗಳಾಗಿರ್ಬೋದು, ಒಂದು ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡುವಂಥ ಒಂದು ಅವಕಾಶಗಳು. ಯಾಕಂದರೆ ಜೊತೆಗೆ ಏನಂದರೆ ದ್ವಿತೀಯದಲ್ಲಿ ಕೇತು ಇರುವಂಥದ್ದು, ಎಲ್ಲೊಂದು ಕಡೆ ಮೋಕ್ಷಕಾರಕನಾದ ಕೇತು ದ್ವಿತೀಯದಲ್ಲಿದ್ದರೂ ಕೂಡ ನಿಮಗೆ ಎಲ್ಲೊಂದು ಕಡೆ ಆಡುವಂಥ ಮಾತಿನಲ್ಲಿ ಒಂದು ಪ್ರಬಲವಾದ ಶಕ್ತಿ ಇರುವಂಥದ್ದು. ಯಾರೇ ಏನೇ ಮಾತಾಡಿದ್ರು ಕೂಡ ನೀವು ಆಡುವಂಥ ಮಾತಿಗೆ ಒಂದು ಒಳ್ಳೆ ಬೆಲೆ ಸಿಗುವಂಥದ್ದು. ಮತ್ತು ಜೊತೆಗೆ ಏನಾಗುತ್ತೆ ಅಂದರೆ ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ದುಡ್ಡು ಕಾಸು, ಕುಟುಂಬದಲ್ಲಿ ಸ್ವಲ್ಪ ಏನೊಂದು ಬಿರುಕಾಗುವಂಥದ್ದು, ಕುಟುಂಬದಲ್ಲಿ ಏನೋ ಒಂದು ಮಾತಾಡಿ ಸ್ವಯಂಕೃತ ಅಪರಾಧ, ನೀವೇನಾದರೂ ಒಂದು ಮಾತಾಡಿ ತೊಂದರೆ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಿದ್ವಿ. ಜೊತೆಗೆ ನವಮದಲ್ಲಿರುವಂಥ ಕುಜ, ಜೊತೆಗೆ ಇದು ದಶಮದಲ್ಲಿರುವಂಥ ಕುಜ ಪ್ರಬಲನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದ್ದು ಕೂಡ ಸ್ವಲ್ಪ ಒತ್ತಡ ಇರುತ್ತೆ. ಆದರೆ ಕೆಲಸದಲ್ಲಿ ತುಂಬ ಒಂದು ದೊಡ್ಡ ಯೋಗನೇ ಇರುವಂಥದ್ದು. ಜೊತೆಗೆ ಲಗ್ನದಲ್ಲಿ ಇರುವಂಥ ಗುರು ಕೂಡ ಒಂದು ಒಳ್ಳೆಯ ಯೋಗ ಇರುವಂಥದ್ದು. ನೋಡಿ, ಹೊಸದಾಗಿ ಕೆಲಸ ಸಿಗುವಂಥದ್ದು ಪ್ರಮುಖವಾಗಿ. ಜೊತೆಗೆ ಮನೆಯಲ್ಲಿ ಒಂದು ಕುಟುಂಬ ವಿಚಾರದಲ್ಲಿ ಒಂದು ಅನುಕೂಲ ಆಗುವಂಥದ್ದು, ಏನೋ ಒಂದು ಅದೃಷ್ಟಗಳು ಒಲಿದು ಬರುವಂಥ ಸಾಧ್ಯತೆ. ತುಂಬ ವರ್ಷಗಳಿಂದ ತಂದೆ ಅಥವಾ ಮಗನ ವಿಚಾರ, ತಂದೆ ಅಥವಾ ಮಗಳಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಇದ್ದರೆ ಅದು ನಿವಾರಣೆ ಆಗುವಂಥದ್ದು, ಒಂದು ಖುಷಿ ಖುಷಿಯಾಗಿ ತಂದೆ ಮನೆಗೆ ಬರುವಂಥದ್ದು, ಅವರಿಂದ ಒಂದು ಒಂದು ಶುಭ ಸುದ್ದಿ, ಒಂದು ಶುಭ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮನೆಯಲ್ಲಿ ಒಂದು ಶುಭ ಅಥವಾ ವಿವಾಹ ಸಂಬಂಧಪಟ್ಟಾಗೆ, ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಏನಂದರೆ ಚಂದ್ರನು ಒಂದು ಬಲ ಇರೋದ್ರಿಂದ ಈ ಗಜಕೇಸರಿ ಯೋಗ ನಿಮಗೆ ಪ್ರಬಲವಾಗಿದ್ದರೂ ಕೂಡ ನಂತರನೂ ಕೂಡ ನಿಮಗೆ ಒಂದು ಅನುಕೂಲ ಆಗುವಂಥದ್ದು. ಯಾವಾಗ ಗುರು ಮತ್ತು ಚಂದ್ರನ ಒಂದು ಸಂಯೋಗ ಬಂದಾಗ ಕೂಡ ಒಂದು ಪ್ರಬಲವಾದ ಒಂದು ಯೋಗ ನಿಮಗೆ ಆಗುವಂಥದ್ದು. ಇದ್ರ ಜೊತೆಗೆ ನಿಮಗೆ ರವಿಗ್ರಹಣ ಲಾಭ ಸ್ಥಾನದಲ್ಲಿದ್ದು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಆಗುವಂಥದ್ದು. ಈ ಕಡೆ ಕುಜನೂ ಕೂಡ ನಿಮಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಪ್ರಬಲವಾಗಿ ಅನುಕೂಲ ಆಗುವಂಥದ್ದು. ಅದರಲ್ಲೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಮಿಲಿಟರಿ ವಿಚಾರದಲ್ಲಾಗಿರ್ಬೋದು ಅಥವಾ ಏರ್ಫೋರ್ಸ್ ವಿಚಾರದಲ್ಲಾಗಿರ್ಬೋದು ಅಥವಾ ಇನ್ಯಾವುದಾದ್ರು ಭೂಮಿ ವಿಚಾರದಲ್ಲಾಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಕಮಿಷನ್ ಬೇಸಿಸ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ರೈತರಾಗಿದ್ದರೂ ಕೂಡ ಈ ಪ್ರಬಲವಾಗಿ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುವಂಥದ್ದು ಕೂಡ ನಾವು ಕಾಣ್ಬೋದು. ಅದರಲ್ಲೂ ಜಲರಾಶಿ ಇರುತ್ತೆ ಕರ್ಕಾಟಕ ರಾಶಿಯವರು, ಸ್ವಲ್ಪ ಅವರು ಎಮೋಷನಲ್ ಆಗಿರ್ತಾರೆ. ಯಾವುದೇ ಒಂದು ಕೆಲಸ ಒಂದು ಸನ್ನಿವೇಶದಲ್ಲೂ ಕೂಡ ಅವರು ತುಂಬ ಒಂದು ಎಮೋಷನಲ್ ಆಗಿರುವಂಥದ್ದು ಕಾಣ್ತೀವಿ. ಆದ್ದರಿಂದ ಪ್ರಬಲವಾದ ನಿರ್ಧಾರಗಳನ್ನ ತಗೊಳ್ಳೋಕ್ಕೆ ಅನುಕೂಲ ಆಗುವಂಥದ್ದು. ಯಾಕಂದರೆ ದಶಮದಲ್ಲಿರುವಂಥ ಕುಜ ಚತುರ್ಥದಲ್ಲಿ ನೋಡೋದ್ರಿಂದ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಕೂಡ ಅನುಕೂಲ ಆಗುವಂಥದ್ದು. ಅದರಲ್ಲೂ ದೊಡ್ಡ ದೊಡ್ಡ ಲಾರಿ, ಬಹು ದೊಡ್ಡ ವಾಹನಗಳಿಗೆ ಸಂಬಂಧಪಟ್ಟ ಹಾಗೆ ಟ್ರಾವೆಲ್ಸ್ ಇರುವಂಥವ್ರಿಗೂ ಕೂಡ ಒಂದು ಹೊಸ ಗಾಡಿಗಳನ್ನ ಪರ್ಚೇಸ್ ಮಾಡೋಂಥದ್ದು, ಮನೆ ಪರ್ಚೇಸ್ ಮಾಡೋಂಥದ್ದು, ಭೂಮಿ ಪರ್ಚೇಸ್ ಮಾಡೋದು ಯೋಗ ಕೂಡ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಇರುವಂಥದ್ದು. ಆದರೆ ನವಮಾಧಿಪತಿ ಗುರು ಬಂದಾಗ ಏನಾಗುತ್ತೆ ಅಂದರೆ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲ ಆಗುವಂಥದ್ದು. ಆದರೆ ಮುಖ್ಯವಾಗಿ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು ನಿಮ್ಮ ಒಂದು ತಂದೆಯ ಆರೋಗ್ಯದ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಬಂದಿರುವಂಥ ಯೋಗನ ಎಲ್ಲೋ ಒಂದು ಕಡೆ ಕಳ್ಕೊಳ್ಳೋಂಥ ಯೋಗ ಕೂಡ ಇರುವಂಥದ್ದು. ಯಾಕಂದರೆ ನವಮದಲ್ಲಿರುವಂಥ ಶನಿ ಸ್ವಲ್ಪ ಪ್ರಬಲವಾಗಿರೋದ್ರಿಂದ ನೋಡಿ, ಕೇಂದ್ರ ತ್ರಿಕೋನಗಳಲ್ಲಿ ಶನಿ ಅಷ್ಟು ಒಳ್ಳೆಯದಲ್ಲ. ಅಂದರೆ ಸಪ್ತಮದಲ್ಲಿ ಬಿಟ್ಟು ಬೇರೆ ಎಲ್ಲ ಕೇಂದ್ರಗಳಲ್ಲೂ ಶನಿ ಮಹಾತ್ಮ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಅಂತಲೇ ಹೇಳುತ್ತೆ. ಅದರಲ್ಲೂ ಕೂಡ ಶನಿ ನವಮದಲ್ಲಿ ಇರುವಂಥದ್ದು ತುಂಬ ಒಂದು ಪ್ರಾಬ್ಲಮ್, ತೊಂದರೆಗೆ ಈಡಾಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ಆದರೆ ಕುಜ ಪ್ರಬಲವಾಗಿ ಈ ತಿಂಗಳು ನಿಮ್ಗೆ ಅನುಕೂಲ ಆಗುವಂಥದ್ದು, ಗುರುವಿನ ಸಂಬಂಧಪಟ್ಟಾಗ ಅನುಕೂಲ ಆಗುವಂಥದ್ದು. ಅದರಲ್ಲೂ ಶುಕ್ರ ನಿಮಗೆ ಲಾಭ 12 ಮನೇಲಿ ಇದ್ದರೂ ಕೂಡ ಒಂದು ದೂರ ಪ್ರಯಾಣ ಆಗುವಂಥದ್ದು, ಒಂದು ದೈವಿ ಶಕ್ತಿ ಇರುವಂಥ ಒಂದು ಸ್ಥಳಗಳಿಗೆ ಭೇಟಿ ಕೊಡುವಂಥದ್ದು, ಪುಣ್ಯಕ್ಷೇತ್ರ ಹೋಗುವಂಥದ್ದು, ಪುಣ್ಯ ತೀರ್ಥಗಳ ಸ್ನಾನ ಮಾಡುವಂಥ ಯೋಗ ಕೂಡ ನಿಮಗಿರುವಂಥದ್ದು. ಅದರಲ್ಲೂ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಥವಾ ವೈಷ್ಣೋದೇವಿ ಅಂತ ದೊಡ್ಡ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಭಾಗ್ಯ ಕರ್ಕಾಟಕ ರಾಶಿಯವರಿಗೆ ಒಲಿದು ಬಂದಿದೆ ಅಂತ ಕೂಡ ನಾವು ತಿಳಿಸ್ಬೋದು. ಆದರೆ ಎಲ್ಲೊಂದು ಕಡೆ ಖರ್ಚು ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ, ಕುಟುಂಬದ ವಿಚಾರದಲ್ಲಿ ಮತ್ತು ಆಡುವಂಥ ಮಾತಿನಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಇದರ ಜೊತೆಗೆ ಕರ್ಕಾಟಕ ರಾಶಿಯವರಿಗೆ ಒಂದು ವಿಶೇಷವಾದ ಒಂದು ಪರಿಹಾರವನ್ನು ಕೊಡ್ತೀನಿ ನೋಡಿ, ಅದನ್ನು ಮಾಡಿ. ಯಾಕಂದರೆ ಕರ್ಕಾಟಕ ಜಲರಾಶಿ ಆದ್ದರಿಂದ ಮನೆಯಲ್ಲಿ ನಿಮಗೆ ಅಂದರೆ ಮನೆಯಲ್ಲಿ ಯಾವುದೋ ಒಂದು ದೇವಮೂಲೆ ಅಂದರೆ ವಾಯುಮೂಲೆಯಲ್ಲೋ ಅಥವಾ ಎಲ್ಲಾದರೂ ಮನೆಯ ಅಂಗಳದಲ್ಲಿ ಎಲ್ಲಾದರೂ ಒಂದು ಕಡೆ ಅಕ್ವೇರಿಯಂ ಇಡುವಂಥದ್ದು, ಅಕ್ವೇರಿಯಂದಲ್ಲಿ ಜೊತೆಗೆ ಒಂದು 9-10 ಮೀನುಗಳು ಬಿಡೋದ್ರಿಂದ ಭಾಗ್ಯ ವೃದ್ಧಿಯಾಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನವಮದಲ್ಲಿ ಇರುವಂಥ ಶನಿಮಾತ್ಮ ಎಲ್ಲೊಂದು ಕಡೆ ಬಂದಿರುವಂಥ ಭಾಗ್ಯನ ತೊಂದರೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಆ ಭಾಗ್ಯ ಎಲ್ಲೂ ಇರೋದ್ರಿಂದ ಯೋಗ್ಯರೋ ಹಾಗೆ ತಡೆಯುವಂಥ ಶಕ್ತಿ, ಜೊತೆಗೆ
ರಾಜಯೋಗ ಇರುವಂಥದ್ದು ಭಂಗ ಆಗದೇ ಇರೋ ರೀತಿ ನಿಮಗೆ ಈ ಒಂದು ಪರಿಹಾರ ಮಾಡಿಕೊಂಡಾಗ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಒಂದು ಅನುಕೂಲ ಆಗುವಂಥದ್ದು ಕಾಣ್ತೀವಿ. ಜೊತೆಗೆ ಪ್ರತಿನಿತ್ಯ ಓಂ ನಮಃ ಶಿವಾಯ ಅಂತ ಪ್ರಾರ್ಥನೆ ಮಾಡುವಂಥದ್ದು, ಪಂಚಾಕ್ಷರಿ ಮಂತ್ರನ, ಅದು ಓಂ ನಮಃ ಶಿವಾಯ ಅಥವಾ ಶಿವನಿಗೆ ಸಂಬಂಧಪಟ್ಟಾಗ ಯಾವ್ದಾದ್ರು ಒಂದು ಒಳ್ಳೆ ಮಂತ್ರಗಳನ್ನ ಪ್ರತಿನಿತ್ಯ ಪಠನೆ ಮಾಡುವಂಥದ್ದು, ಮತ್ತೆ ರಾಹುಕೇತುಗಳ ಶಾಂತಿ ಮಾಡುವಂಥದ್ದು ಮರಿಬೇಡಿ. ಯಾಕಂದ್ರೆ ರಾಹುಕೇತು ಶಾಂತಿ ಮಾಡೋದ್ರಿಂದ ಖಂಡಿತ ಕುಟುಂಬದಲ್ಲಿರುವಂಥ ಭಿನ್ನಾಭಿಪ್ರಾಯಗಳು ದೂರ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ.